ಸೂರ್ಯ ಅನ್ನುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ. ಹಾಗೆ ಶ್ರೌತಾಚಮನದಲ್ಲೂ ಕೂಡ ಈ ಶಬ್ದ ಕಾಣಿಸ್ತದೆ. ಸೂರ್ಯ ಅನ್ನುವ ಶಬ್ದಕ್ಕೆ ಸೂರ್ಯಸ್ಸ ಸೂರಿಗಮ್ಯತ್ವಾತ್ ಅಂತ ಬ್ರಹ್ಮಾಂಡ ಪುರಾಣದ ಮಾತೊಂದನ್ನು ಆಚಾರ್ಯರು ಉದ್ಧರಿಸ್ತಾರೆ. ಈಶಾವಾಸ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಪೂಷಣ್ಯ ಏಕರ್ಷಿ ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಹೇಳಿ ಉಪನಿಷತ್ತು ಆತನನ್ನ ಸೂರ್ಯ ಅಂತ ಶಬ್ದದಿಂದ ವರ್ಣನೆ ಮಾಡಿದೆ. ಸೂರಿಗಳು ಜ್ಞಾನಿಗಳಿಂದ ಪ್ರಾಪ್ತನಾದ್ದರಿಂದ ಆತನಿಗೆ ಸೂರ್ಯ ಅನ್ನುವ ಶಬ್ದದಿಂದ ವಾಚ್ಯತ್ವ ಇದೆ. ಸೂರಿಗಳು ಅಂದ್ರೆ ಜ್ಞಾನಿಗಳು, ಅವರಿಂದ ಮಾತ್ರ ಪ್ರಾಪ್ತನಾದ್ರಿಂದ ಅವನಿಗೆ ಸೂರ್ಯ ಅಂತ ಹೇಳ್ತಾರೆ. ಋಗ್ಭಾಷ್ಯದಲ್ಲಿಯೂ ಕೂಡ ಸೂರ್ಯಪ್ರಾಪ್ಯೋ ಯಥೋ ವಿಷ್ಣು ಸೂರ್ಯ ಇತ್ಯಭಿಧೀಯತೆ, ಜ್ಞಾನಿಗಳಿಂದ ಪ್ರಾಪ್ತನಾದ್ರಿಂದ ಆತನನ್ನ ಸೂರ್ಯ ಎಂಬ ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ, ಆ ವಿಷ್ಣುವಿನ ಶ್ರೇಷ್ಠವಾದಂತಹ ಸ್ಥಾನವನ್ನ ಜ್ಞಾನಿಗಳು ಯಾವತ್ತೂ ಕಾಣುತ್ತಾರೆ ಅಂತ ಋಗ್ವೇದ ವಿಷ್ಣು ಸೂಕ್ತದಲ್ಲಿ ಅಥೋ ದೇವ ಅವಂತುನೋ ಯಥೋ ವಿಷ್ಣು ವಿಚಕ್ರಮೆ ಎನ್ನುವ ಒಂದು ಸೂಕ್ತದಲ್ಲಿ ಆತನನ್ನ ಸೂರಿಗಳು ಕಾಣ್ತಾರೆ ಅಂತ ವರ್ಣನೆ ಮಾಡಿದೆ. ಜ್ಞಾನಿಗಳಿಂದ ಪ್ರಾಪ್ಯ ಅನ್ನುವ ಅರ್ಥದಲ್ಲಿಯೂ ಕೂಡ ಸೂರ್ಯ ಅಂತ ಅವನು ಹೇಳ್ತಾರೆ. ಅದಲ್ಲದೆ ಅವನೇ ಜ್ಞಾನಿ ಮತ್ತು ಅವನ ಜ್ಞಾನಗಮ್ಯ. ಜ್ಞಾನಿತ್ವಾತ್ ಸೂರಿ ಪೂರ್ಣತ್ವಾತ್ ಯ ಇತೀರ್ಯತೆ ಅಂತ ಬೇರೆ ಬೇರೆ ಕಡೆ ಆಚಾರ್ಯರು ಶಬ್ದ ನಿರ್ಣಯದಲ್ಲಿ ಏನ್ ಅರ್ಥ ಹೇಳ್ತಾರೆ. ಅವನು ಸ್ವಯಂ ಜ್ಞಾನಿಯೂ ಆಗಿದ್ದಾನೆ ಮತ್ತು ಪೂರ್ಣನೂ ಕೂಡ ಆಗಿದ್ದಾನೆ. ಜ್ಞಾನಿಯ ಸ್ವಯಂ ಸರ್ವಜ್ಞನಾದ್ದರಿಂದ ಅವನನ್ನು ಸೂರ್ಯ ಅಂತ ಹೇಳ್ತಾರೆ. ಮತ್ತು ಯ ಅನ್ನೋದು ಆತನ ಪೂರ್ಣತ್ವವನ್ನು ಹೇಳ್ತದೆ. ಏತಿ ಪೂರ್ಣತ್ವ ಮುದ್ದಿಷ್ಟಂ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಸತ್ಯ ಇತ್ಯಾದಿ ಶಬ್ದಗಳ ಅರ್ಥವನ್ನು ಹೇಳುವಾಗ ಯ ಅನ್ನೋದು ಪೂರ್ಣತ್ವ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ವರ್ಣನೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಆ ಭಗವಂತನೇ ಸೂರ್ಯೂ ಆಗಿದ್ದಾನೆ, ಯನೂ ಕೂಡ ಆಗಿದ್ದಾನೆ. ಸೂರ್ಯಗಳಿಂದ ಯ ಅಂತ ಹಿಂದೆ ಅರ್ಥ ಮಾಡಿದ್ದು, ಈಗ ಅವನೇ ಸೂರಿ ಅವನೇ ಯ, ಹೀಗೆ ಆತನಿಗೆ ಸೂರ್ಯ ಶಬ್ದ ವಾಚ್ಯತ್ವ ಇದೆ. ಇವತ್ತು ನಮಗೆ ಉಪಲಬ್ಧ ಇರುವಂತಹ ಕೋಶದಲ್ಲಿ ಸೂರ್ಯ ಅಂದ್ರೆ ಸರತಿ ಆಕಾಶ ಇತಿ ಸೂರ್ಯ ಸೃಗತೋ ಧಾತು. ಆ ಸೃಗತೋ ಧಾತುವಿಗೆ ಕೆಪ್ ಅನ್ನುವಂಥ ಪ್ರತ್ಯಯ ಬಂದು ಕೆಪ್ ಪ್ರತ್ಯಯದಲ್ಲಿ ಕ ಮತ್ತು ಪ ಇತ್ಯಾದಿ ಹೊರಟು ಹೋಗಿ ಯ ಮಾತ್ರ ಉಳಿದು ಸೂರ್ಯ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಅಲ್ಲಿ ಯ ಅನ್ನುವ ಶಬ್ದ ಯ ಅನ್ನುವ ಪ್ರತ್ಯಯಕ್ಕೆ ಕೆಪ್ ಅನ್ನುವ ಪ್ರತ್ಯಯಕ್ಕೆ ಅರ್ಥ ಏನು ಕಾಣಿಸೋದಿಲ್ಲ. ಆದ್ರೆ ಆಚಾರ್ಯರು ಹೇಳಿದ ನಿರ್ವಚನದಲ್ಲಿ ಜ್ಞಾನಿಗಳಿಂದ ಪ್ರಾಪ್ಯ ಅಥವಾ ತಾನೇ ಪೂರ್ಣತ್ವಾತ್ ಯ, ಪೂರ್ಣನಾದ್ರಿಂದ ಆತನಿಗೆ ಯ ಅಂತ ಹೇಳಿದೇನು ಶಬ್ದ ನಿರ್ಣಯದಲ್ಲಿ ಸರ್ವಮೂಲದಲ್ಲಿ ಅನೇಕ ಕಡೆ ಬಂದಂತಹ ಶಬ್ದ ನಿರ್ಣಯ ಅನ್ನೋ ಗ್ರಂಥವನ್ನು ಹೇಳಿ ಯಕಾರ ಅನ್ನುವ ಪೂರ್ಣತ್ವವನ್ನು ಹೇಳ್ತದೆ ಅಂತ ಹೇಳಿದ್ದಾರೆ. ಹೀಗೆ ಯಕಾರ ಅನ್ನೋದು ಪೂರ್ಣತ್ವವನ್ನು ಹೇಳ್ತದೆ, ಆದ್ರಿಂದ ಅದು ಸಾರ್ಥಕ. ಅಥವಾ ಯಕಾರ ಅನ್ನೋದು ಗಮ್ಯತ್ವವನ್ನು ಹೇಳ್ತದೆ, ಆತ ಜ್ಞಾನಿಗಳಿಂದ ಗಮ್ಯ ಅನ್ನೋ ಅರ್ಥವನ್ನ. ಹೀಗಾಗಿ ಆತನಿಗೆ ಸೂರ್ಯ ಶಬ್ದ ವಾಚ್ಯತ್ವ ಇದೆ. ಇದಿಷ್ಟು ಸೂರ್ಯ ಶಬ್ದದ ಅರ್ಥ.